ಹಿರಿಯರಿಗೂ ನಮಸ್ಕಾರ ಹೇಳ್ತಾರೆ. ಸೊ ಮಾಂಕ್ ದ ಯಂಗ್ ಒಂದು ಸ್ಪೇಸ್ ಸೈಫೈ ಆಡಿಸಿ. ಸೊ ಇದೊಂದು ಸೈನ್ಸ್ ಫಿಕ್ಷನ್ ಜಾನರ್ ಆಗಿರುತ್ತೆ. ಇದರಲ್ಲಿ ರೆಟ್ರೋ ಮತ್ತು ಅಡ್ವೆಂಚರ್, ನೇಚರ್ ಬಗ್ಗೆ ಇರುತ್ತೆ, ಅರ್ತ್ ಬಗ್ಗೆ ಇರುತ್ತೆ. ಸೊ ಎಲ್ಲ ಥರ ಜಾನರ್ ಇದರಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಇದು ಯಾವುದೇ ಥರ ಜಾನರ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಎಲ್ಲ ಥರನೂ ಇದೆ ಇದರಲ್ಲಿ, ಮಿಕ್ಸಡ್ ಇದೆ ಎಲ್ಲ. ಸೊ ಇದನ್ನು ನಾವೇನು ಕನ್ಸಿಡರ್ ಮಾಡ್ಬೋದು ಅಂದರೆ ಸೈನ್ಸ್ ಫಿಕ್ಷನ್ ಜಾನರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈಗ ತಾನೇ ನೋಡಿದ್ರಿ ಮಾಯೆ ಸಾಂಗು ಸಿರಿ ಅವರು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸ್ವಾಮಿನಾಥನ್ ಅವರು. ಸೊ ಸ್ವಾಮಿನಾಥನ್ ಅವರು ಈ ಬೀಜ ಮಾಡಬೇಕಾದ್ರೆ, ಈ ಸಾಂಗ್ ಮಾಡಬೇಕಾದ್ರೆ, ಸೊ ಅವರಿಗೆ ನನಗೆ ಓಕೆ ಅಂತ ಹೇಳ್ತೀನಿ ನಾನು ಆ್ಯಕ್ಚುಲಿ, ಓಕೆ ಇದು ಕರೆಕ್ಟ್ ಇದೆ ಅಲ್ವಾ ಅಂತ. ಬಟ್ ಅವ್ರಿಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಇನ್ನು ಬೇಕು ಅಂತ. ಸೊ ಅಷ್ಟು ಪರ್ಫೆಕ್ಷನಿಸ್ಟು ಮತ್ತು ಒಂಥರ ಹ್ಯಾಂಡ್ ಜಿಮರ್ ನೋಡೋಂಗಾಗುತ್ತೆ ಅವ್ರನ್ನ. ಸೊ ಥ್ಯಾಂಕ್ ಯು ಸ್ವಾಮಿನಾಥನ್ ಅವರೇ. ಹಾಗೆ ನಮ್ಮ ಸಿರಿ ಅವರು ತುಂಬ ಎಫರ್ಟ್ ಹಾಕಿ ತುಂಬ ಫ್ಯಾಷನೇಟ್ ಆಗಿ ಹೇಳಿದ್ದಾರೆ. ಸೊ ಇವು ಧನ್ಯವಾದಗಳು. ಹಾಗೆ ನಮ್ಮ ಭಟ್ ಅವರು ತುಂಬ ಒಳ್ಳೆ ಲಿರಿಕ್ಸ್ ಬರ್ತಿದ್ದಾರೆ, ಒಳ್ಳೆ ಓನ್ಲಿ 2 hours ಬರೆದಿರೋದು ಅವರು. ಸೊ ಬ್ರಿಲಿಯಂಟ್ ಗಾಯ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ರ್ಯಾಪರ್ ಸಾಂಗ್ ಹೇಳಿದ್ದಾರೆ, ಅದು ನೆಕ್ಸ್ಟ್ ಡೇಸಲ್ಲಿ ಬರುತ್ತೆ. ಸೊ ನಂತರ ನೀವು ಕೇಳ್ತೀರಾ. ಸೊ ಮೂವಿ ಫೆಬ್ರವರಿಯಲ್ಲಿ ರಿಲೀಸ್ ಆಗುತ್ತೆ. ಡೇಟು ನೆಕ್ಸ್ಟ್ ಮಂತ್ ನಾವು ಅನೌನ್ಸ್ ಮಾಡ್ತೀವಿ. ಸಿನಿಮಾ ಡ್ಯೂರೇಷನ್ 2 hours 12 minutes ಇದೆ. ಸೊ ಇನ್ನೊಂಚೂರು ಟೈಮ್ ಆಗ್ಬೋದು. ಸೊ ಒಂದು 2 hours 5 minutes ಬರ್ಬೋದು. ಸೆನ್ಸರ್ ಆಗಿತ್ತು, ಮತ್ತೆ ಈಗ ರೀಸೆನ್ಸರ್ ಮಾಡಿಸ್ತಾ ಇದ್ದೀವಿ. ಕಾರಣ ಇಯರ್ ಓಲ್ಡ್ ಆಯ್ತಲ್ವಾ. ಸೊ ಇದು CGI ವರ್ಕು ಸ್ವಲ್ಪ ಪೆಂಡಿಂಗ್ ಇತ್ತು. ಸೊ ಹಾಗಾಗಿ ಲೇಟ್ ಆಯಿತು. ಹಾಗೆ ಮತ್ತೆ ರೀಸೆನ್ಸರ್ ಮಾಡಿಸ್ತೀವಿ 2025. ಹಾಂ, ಟೈಮ್ ಟ್ರಾವೆಲ್ ಇದೆ, ಮತ್ತು ಒಂದು ಟ್ರೆಷರ್ ಹಂಟ್ ಇದೆ. ಸೊ ಮತ್ತು ಲವ್ ಅನ್ನೋದು ಇದು ಆ್ಯಕ್ಚುಲಿ ಒಂದು ಅಂದರೆ ನಿಮಗೆ ಮೂವಿ, ನೀವು ಶಟರ್ ಐಸ್ಲ್ಯಾಂಡ್ ನೋಡಿರ್ಬೋದು, ಇಲ್ಲ ಮೆಮೆಂಟೋ ಆ ಥರ ಮೂವಿ ನೋಡಿರ್ತೀರ. ಸೊ ನೀವು ಮೂವಿ ನೋಡಿದ ನಂತರ ನಿಮಗೆಲ್ಲ ಗೊತ್ತಾಗುತ್ತೆ ಮಾಂಕ್ ದಿಂಗ್ ಅನ್ನೋದೇನಂತ. ಒಂದು ಒಂದು ಪರ್ಸನ್ ಇರ್ತಾರೆ, ಅವ್ರನ್ನ ನಾವು ಸರ್ಚ್ ಮಾಡೋ ರೀತಿ ಇರುತ್ತೆ. ಸೊ ಅದ್ರ ಮೇಲೆ ಬೇರೆ ಥರ ಸಸ್ಪೆನ್ಸ್ಗಳು. ಹಾಂ, ಇದು ಜಾನ್ರು ಬಂದು ಅಡ್ವಾನ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ 1920ಇಂದನೂ ಸ್ಟಾರ್ಟ್ ಆಗೋದು. 1969 ಮೇನ್ ಕಾನ್ಸೆಪ್ಟ್ ನಡೆಯೋ ಸ್ಟೋರಿ ಇದು. ಸೊ ಹಾಗಾಗಿ 1969 ಅಂತ ಇಟ್ಟಿದ್ವಿ. 1969 ಇದೆ, 1869 ಇದೆ, 1869 ಕೂಡ ಇದೆ. ಸೊ ಆ ಒಂದು ಹಂತವಾಗಿ ಒಂದೊಂದು ಸ್ಕ್ರೀನ್ ಪ್ಲೇ ಹೋಗ್ತಾ ಇರುತ್ತೆ. ಸೊ ಇದು ಸ್ಕ್ರೀನ್ ಪ್ಲೇ ನಿಮಗೆ ಒಂಥರ ಸ್ಪೆಷಲ್ ಆಗಿರುತ್ತೆ. ಸೊ ರೂಬಿಕ್ಸ್ ಕ್ಯೂಬ್ ನೋಡಿರ್ತೀರಲ್ಲ, ಕಲರ್ ಜೋಡಿಸೋದು. ಸೊ ಕಲರ್ಸ್ ಎಲ್ಲ ಸಪ್ರೇಟ್ ಇರುತ್ತೆ. ಸೊ ಅದನ್ನು ನಾವು ನಮ್ಮ ಬ್ರೈನ್ ಯೂಸ್ ಮಾಡಿ ಒಂದು ಮಾಡ್ಕೋಬೇಕು. ಸೊ ಹಾಗೆ ಮೂವಿ ನೋಡಿದಾದ್ಮೇಲೆ ಸೀನ್ಸ್ಗಳು ಕೂಡ ನೀವು ಜೋಡಿಸಿ ಒಂದು ಮಾಡಬೇಕು. ಸೊ ಅದು ನಿಮ್ಮ IQ ಲೆವೆಲ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. 6 ಅಲ್ಲ ಆ್ಯಕ್ಚುಲಿ. ಈಗ ಮಾಸು ಸಿಡಿ ಹೊಡಿತಾರ, ಚಪಾಳಿ ಹೊಡಿತೀರ, ಸ್ವಲ್ಪ ಬ್ರೈನಿಗೆ ಕೆಲಸ ಕೊಡೋಣಂತ ಅಷ್ಟೇ, ಇನ್ನೇನಿಲ್ಲ. ಯಾಕಂದ್ರೆ ಈಗ ತಾಳ್ಮೆರಲ್ಲ, ಏನಿರಲ್ಲ, ಈ ಜನ್ರೇಷನ್ ಓನ್ಲಿ ಫೋನ್ ಇರುತ್ತಲ್ಲ, ಸ್ವಲ್ಪ ಫೋಕಸ್ ಬಳ್ಳಿ, ಸ್ವಲ್ಪ ಬ್ರೈನ್ ಯೂಸ್ ಮಾಡಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅನ್ಕೋಬಹುದು, ಅದು ಅವರಿಗೆ ಇಷ್ಟ, ಅವ್ರಿಗೆ ಬಿಟ್ಟಿರೋದು. ಥ್ಯಾಂಕ್ ಯು. ಫೋಕಸ್ ಅಂತಲ್ಲ, ಒಂಥರ IQ ಲೆವೆಲ್ ಟೆಸ್ಟ್ ಮಾಡುತ್ತೆ. ಸೊ ಎಲ್ಲ ಬುದ್ಧಿವಂತರ ಈಗ. ಸೊ ಅವ್ರಿಗೆ ಯಾವ ಥರ ಬ್ರೈನ್ ಇರುತ್ತೆ ಅನ್ನೋದು ಚೆಕ್ ಮಾಡುತ್ತೆ. ಇಲ್ಲ, ಆ ಥರ ಏನಿಲ್ಲ. ಇಲ್ಲ, ಎಲ್ಲ ನೋಡ್ಬೋದು. ಬಟ್ ನಾವು ಹೇಳ್ತಾ ಇರೋದು ಅವ್ರವ್ರ IQ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡೋದು ಅಷ್ಟೇ. ಇದು ದಟ್ ಅಂತಲ್ಲ, ಎಲ್ಲರೂ ಜಾಣ್ರೆ, ಯಾರು ದಡ್ಡಿಲ್ಲ ಇಲ್ಲಿ. ಸೊ ಅಷ್ಟೇ. ಏನಾದ್ರು ಕ್ವಶನ್ಸ್ ಇದೆಯಾ? ಸೊ ಅದೊಂದು ಸ್ಪೆಷಲ್ ಇದಿರುತ್ತೆ ಸಸ್ಪೆನ್ಸ್ ಆಗಿ ಮೂವಿಯಲ್ಲಿ, ಅದರದ್ದೊಂದು ರೋಲ್ ಇರುತ್ತೆ. ಕ್ಯಾರೆಕ್ಟರ್ ಅಲ್ಲ, ಕ್ಯಾರೆಕ್ಟರ್ ಮೀನ್ಸ್ ಒಂದು ಹಂಟಿಂಗ್ ಥರ ಏನೋ ಇರುತ್ತೆ ಸ್ಪೆಷಲ್ ಆಗಿ. ಸೊ ನೀವು ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ, ಅದು ಸಸ್ಪೆನ್ಸ್ ಆಗಿರುತ್ತೆ. ಸೊ ಡೊನೇಷನ್ ನಾವು ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡಬಾರ್ದು. ಇನ್ನು ಪ್ರಮೋಷನ್ಸ್ ಇದೆ, ಮುಂದೆ ಮಾಡೋದು, ಮೂವಿ ರಿಲೀಸಿಂಗ್ ಇದೆ. ಸೊ ಅದೆಲ್ಲ ರಿವೀಲ್ ಮಾಡಬಾರ್ದು. ಅದೆಲ್ಲ ಪ್ರೊಡ್ಯೂಸರ್ಸ್ ನೆಕ್ಸ್ಟ್ ಡೇಸಲ್ಲೆಲ್ಲ ಆ್ಯಕ್ಚುಲಿ ಇಲ್ಲ. ಆ್ಯಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಟಿಂಗ್ ಮಾಡೋದು. ಆ್ಯಕ್ಟಿಂಗ್ ಮಾಡಿಸೋದು ಇಂಟ್ರೆಸ್ಟ್ ಇದೆ ಅಷ್ಟೇ ಅಲ್ಲ. ಥ್ಯಾಂಕ್ ಯು. ನಮ್ದು ಪ್ರೊಡ್ಯೂಸರ್ಸ್ ಮಾತಾಡೋದು, ನಮ್ದು ಡೈರೆಕ್ಟರ್ ಆ್ಯಂಡ್ ಮೇನ್ ಆಕ್ಟರ್ಸ್ ಮಾತಾಡೋದು ಕೇಳಿದ್ರಿ. ಅವ್ರು ಹೇಳಿದ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಎಲ್ಲರೂ ಅಂತ ಹೇಳ್ಕೊಂಡು ಈ ಮೂವಿಗೋಸ್ಕರ. ಅದು ಮಾತ್ರ ಅಲ್ಲ, ನಮಗೆ ಆಸ್ ಆರ್ಟಿಸ್ಟ್ ಎಸ್ ಶ್ರಮ ಇತ್ತು, ಬಟ್ ನಮ್ಗೊಂಚೂರು ಗೊತ್ತಾಗಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮೆಲ್ಲರೂ. ಬ್ಯಾಂಗ್ಳೂರಾಗಲಿ, ಮ್ಯಾಂಗ್ಳೂರ್ ಆಗಲಿ, ಹೆಬ್ರಿ ಆಗಲಿ, ಸಮುದ್ರ ಮಧ್ಯದಾಗಲಿ, ಗುಹೆನಲ್ಲಾಗಲಿ, ಇದು ಫಾರೆಸ್ಟಲ್ಲಾಗಲಿ, ಎಲ್ಲೇ ಆಗಲಿ ನಮ್ಮನ್ನ ನೈಟ್ ಶೂಟ್ ಆಗಲಿ, ಡೇ ಶೂಟ್ ಆಗಲಿ, ಮಿಡ್ ನೈಟ್ ಆಗಲಿ, ಅರ್ಲಿ ಮಾರ್ನಿಂಗ್ ಆಗಲಿ, ಒಂದು ಖುಷಿಯಲ್ಲಿ ನಾವೆಲ್ಲರೂ ಆಸ್ ಅ ಟೀಮ್, ಆಸ್ ಅ ಫ್ಯಾಮಿಲಿ
we did this movie. It was a beautiful experience. I'm a theatre artist, I'm a Bharatanatyam dancer. So ಮೂವಿಗೆ ಒಳಗೆ ಬಂದು ಒಂದು ಫಸ್ಟ್ ಫೀಚರ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ನಂದಿದು. ಆ ಎಕ್ಸ್ಪೀರಿಯನ್ಸನ್ನು ಒಂದು ಹೂವಿನಂತ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮಾಂಕ್ ದ ಯಂಗ್ ಟೀಮ್ ಆ್ಯಂಡ್ ಪ್ಲೀಸ್ ನಮ್ಮದು ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ. ನಾವೆಲ್ಲ ಹೊಸ ಆರ್ಟಿಸ್ಟ್, ಥಿಯೇಟರ್ ಆರ್ಟಿಸ್ಟ್, ಡಾನ್ಸರ್ಸ್, ಮ್ಯೂಸಿಷಿಯನ್ಸ್, ಕಲಾವಿದರು ಅವ್ರು ಎಲ್ರಿಗೂ ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೀಡಿಯಾ ಸ್ನೇಹಿತರು ಎಲ್ಲರಿಗೂ ಮಾಂಕ್ ದ ಯಂಗ್ ತಂದೆ ಅವರು ಎಲ್ಲರಿಗೆ, ನಮ್ಮ ಸ್ಪೆಷಲ್ ಗೆಸ್ಟ್ ಮಿಸಸ್ ಉಷಾ ಕಿರಣ್ ಅವರಿಗೆ, ಇನ್ನೂ ಇರೋ ನಮ್ಮ ಆಲ್ ಟೆಕ್ನಿಷಿಯನ್ಸ್ ಅಂಡ್ ಅದರ್ಸ್ ಎವ್ರಿಬಡಿ ನನ್ನ ಹೃದಯಪೂರ್ವಕ ಸ್ವಾಗತ, ನಮಸ್ಕಾರ, ವಂದನೆಗಳು. ಲಾಸ್ಟ್ ಮೀಟಿಂಗ್ ಅಲ್ಲಿ ನಾನು ಹೇಳಿದೆ, ನಾನು ಕನ್ನಡಲ್ಲೇ ಮಾತಾಡಬೇಕು, ಕನ್ನಡ ಕಲಿಬೇಕು, ಫುಲ್ ಜೋಸಲ್ಲಿ ನಿಮ್ಗೆ ಪ್ರಾಮಿಸ್ ಮಾಡಿದೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾನು ಚೆನ್ನಾಗಿ ಮಾತಾಡ್ತಿದ್ದೇನೆ. ಇಷ್ಟೊಂದು ಟ್ರೈ ಮಾಡಿ ಪ್ರಯತ್ನ ಮಾಡಿನೋ ಈಗ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದು ಎನಿ ಮಿಸ್ಟೇಕ್ಸ್ ದಯವಿಟ್ಟು ನನ್ನ ಕ್ಷಮಿಸಬೇಕು. ಬಿಕಾಸ್ ಕನ್ನಡ ಮಣ್ಣಲ್ಲಿದ್ದೀನಿ, ಕನ್ನಡ ಕಲಿಬೇಕು. ಕರ್ನಾಟಕ ನೀರು ಕುಡಿತಾ ಇದ್ದೀನಿ, ಕನ್ನಡ ಕಲಿಬೇಕು. ಕನ್ನಡ ಗಾಲಿನ ಉಸಿರಾಡ್ತಾ ಇದ್ದೀನಿ, ಕನ್ನಡ ಕಲಿಬೇಕು. ದಿಸ್ ಇಸ್ ಮೈ ಪ್ರಿನ್ಸಿಪಲ್. ಓಕೆ, ಲೆಟ್ ಅಸ್ ಸ್ಪೀಕ್ ಅವರ್ ಬಿಸ್ನೆಸ್, ದಟ್ ಈಸ್ ಅಬೌಟ್ ಅವರ್ ಮೂವಿ. ಮಾಂಕ್ ದ ಯಂಗ್ ಈಸ್ ದಿ ಫಸ್ಟ್ ಪ್ರಾಡಕ್ಟ್ ನಮ್ಮ ವಾಲ್ಕನೋ ಪಿಕ್ಚರ್ಸ್ ಪ್ರೊಡಕ್ಷನ್ ಹೌಸಲ್ಲಿ ಫಸ್ಟ್ ಮೂವಿ. ನಾವು ಇಂಡಿಯಾದಲ್ಲಿ ಕೆಲವು ಜಾಗಕ್ಕೆ ಹೋಗಿ ಆ ಲೊಕೇಶನ್ ಸೆಲೆಕ್ಟ್ ಮಾಡಿ ಒಳ್ಳೆ ಲೊಕೇಶನ್ ಅಲ್ಲಿ ಚೆನ್ನಾಗಿ ಮೂವಿನ ಮಾಡಬೇಕನ್ನು ಫುಲ್ ಇನ್ವಾಲ್ವ್ಮೆಂಟ್ ಜೊತೆಯಲ್ಲಿ ನಾವು ಈ ಮೂವಿನ ಮಾಡಿದ್ದೀವಿ. ಅಸ್ಸಾಮು ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಅದು ಸೆಂಟ್ರಲ್ಲಿ ಬಾರ್ಡರ್ ಇರ್ಬೋದು, ಅಲ್ಲಿ ಕ್ಯಾಂಪ್ ಹಾಕಿ ರಿಯಲ್ ಆರ್ಸಸ್ ಅಲ್ಲಿ ಇಟ್ಕೊಂಡು ನಾವು ಈ ಮೂವಿನ ಮಾಡಿದ್ದೀವಿ. ಆರ್ಟ್ಸ್ ರೈಡಿಂಗ್ಗೆ ನಾವು ಆರ್ಟಿಸ್ಟ್ಗಳಿಗೆ ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಒಬ್ಬರಿಬ್ಬರು ಕೆಳಗಡೆ ಬಿಂದೋಗಿ ಅವರು ಇದ್ದಾರೆ. ಎಕ್ಸಾಂಪಲ್ ಅವರು ಹೇಳ್ತಾರೆ, ಒಂದು 4-5 days, 1 week, 10 days ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಆಮೇಲೆ ಬಂದು ಸೇರಿದ್ದಾರೆ. ಸೊ ಆಮೇಲೆ ಮ್ಯಾಂಗ್ಳೂರ್ ಇಂಡಿಯನ್ ಓಷನ್ ಕಡಲ್ ಒಳಗಡೆ ಹೋಗಿ ಆ ಎಕ್ಸ್ಪೀರಿಯನ್ಸ್ ಅದೊಂಥರ ಐ ಕೆನಾಟ್ ಎಕ್ಸ್ಪ್ರೆಸ್. ಇದು ನಾವು ನಮ್ಮ ಇದರಲ್ಲಿ ಬಾಯಲ್ಲಿ ಆಗಲ್ಲ, ಅಷ್ಟೊಂದು ಕಷ್ಟಪಟ್ಟು ಆ ಟೈಮಲ್ಲಿ ಕೆಲವು ಟೆಕ್ನಿಷಿಯನ್ಸು, ನಮ್ಮ ಈವನ್ ಡೈರೆಕ್ಟರ್ಸ್ ಎಲ್ಲ ಹುಷಾರಿಲ್ಲ ಹೋಯ್ತು. ಆ ಕಷ್ಟ ಹೆಂಗೆ ಇದ್ದಿದೆ ಅಂದರೆ ನಮ್ಮ ಮಿಲಿಟರಿ ಟ್ರೈನಿಂಗ್ ಇಲ್ಲ ಆ ಥರ ಕಷ್ಟಪಟ್ಟು ಈ ಮೂವಿನ ನಾವು ಮಾಡಿದ್ದೀವಿ. ದೆನ್ ಎಲಿಫೆಂಟ್ ಬೆಟ್ಟ, ಆನಮಲೆ, ಅಲ್ಲಿ ಇಲ್ಲಿ ಆವಾಗ ಇಲ್ಲಿ ಬೆಂಗಳೂರಲ್ಲಿ ಮಳೆ ಇಲ್ಲ, ಅಲ್ಲಿ ಹೋಗಿದ್ದೀವಿ ನಮ್ಮ ಟೀಮು. ಕೆಲವು ಸ್ಟಾರ್ಟ್ಸ್ ಅಲ್ಲಿ ಬೇಕು, ಅದರಲ್ಲಿ ಆವಾಗ ಅಲ್ಲಿ ಫುಲ್ ರೈನ್, ಫುಲ್ ಮಳೆ 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 ಬಂದು ಆಯ್ತು. ನಾವು ವಾಪಸ್ ಹೋಗ ಆಗಲ್ಲ, ಬಿಕಾಸ್ ನಾನಿದ್ದೀನಲ್ಲ ಟೀಮಲ್ಲಿ. ಮಿಲಿಟರಿ ಅವರು ಮುಂದೆ ಇಟ್ಟ ಕಾಲನೇ ಹಿಂದೆ ಇಡಲ್ಲ, ಮುಂದೆನೇ ಹೋಗ್ತಾರೆ. ವೆಯ್ಟ್ ಮಾಡಿ ಯಾವಾಗ ಸ್ವಲ್ಪ ಗ್ಯಾಪ್ ಸಿಗತ್ತೋ ಆವಾಗ ಹೋಗಿ ನಾವು ಶಾರ್ಟ್ಸ್ ತಕೊಂಡು ಬಂದಿದ್ದೀವಿ. ರಿಯಲ್ ವೈನ್ ಯಾರ್ಡ್ಗೆ ಹೋಗಿದ್ದೀವಿ, ರಿಯಲ್ ವೈನ್ ಯಾರ್ಡ್ ಸ್ಟೋರೇಜ್ಗೆ ಹೋಗಿದ್ದೀವಿ. ಅದು ಎಲ್ಲ ಫ್ಯಾಷನ್ ಯಾರಕ್ಕೆಲ್ಲ ಏನೆಲ್ಲ ನಮ್ಮ ಮೈಂಡಲ್ಲಿ ಇದೋ ಅದೆಲ್ಲ ತಗೊಂಡು ಆನ್ ಗ್ರೌಂಡ್ ಅಲ್ಲಿ ಇಟ್ಟು ಈ ಮಾಂಕ್ ದ ಯಂಗ್ನೆ ನಾವು ಮಾಡಿದ್ದೀವಿ. ಇದನ್ನು ನೀವು ನಮ್ಮ ಮಾಧ್ಯಮ ಸ್ನೇಹಿತರು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಕಂಟೆಂಟ್ ಇದು ದಯವಿಟ್ಟು ನಮ್ಮ ಕನ್ನಡ ಜನರಿಗೆ ನೀವು ರೀಚ್ ಮಾಡಿಸ್ಬೇಕು. ನಮ್ಮ ಹೊಸಬರಿಗೆ ಯಂಗ್ ಟ್ಯಾಲೆಂಟ್ಗೆ ಬೆಳ ಕೊಟ್ಟು ರೆಕಗ್ನೈಸ್ ಮಾಡಿ ಸಪೋರ್ಟ್ ಮಾಡ್ತೀರಂದರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ. ನಮ್ಮ ಕನ್ನಡಿಗ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಕಥೆಗಳು, ಒಳ್ಳೆ ಮೂವಿಗಳು ನಾವು ಕೊಡ್ಬೋದು. ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು. ಈಗ
ನಮ್ಮ ಮತ್ತೊಬ್ರು ಪ್ರೊಡ್ಯೂಸರ್ ಗೋಪಿ ಚಂದ್ ಅವರು ವೆರಿ ಪ್ಯಾಷನೆಟ್ ಮೂವೀಸ್ ಬಗ್ಗೆ IT ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ರು.